ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ದೀರಾ ಅಂತ ನಾನು ಅನ್ಕೊತೀನಿ. ಇವತ್ತು ನಾನು ಚೈನಾದಲ್ಲಿ ಒಂದು ಕ್ಯಾಂಪಿಂಗ್ ಪ್ಲೇಸ್ಗೆ ಬಂದಿದ್ದೀನಿ. ಬಿಸಿಲು ತುಂಬ ಚೆನ್ನಾಗಿದೆ ಆ್ಯಂಡ್ ಈ ಕ್ಯಾಂಪಿಂಗ್ ಪ್ಲೇಸ್ ಚೈನಾದಲ್ಲಿ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ನಮ್ಮ ಕ್ಯಾಂಪಿಂಗ್ ಟೂರ್ಗೆ ವೆಲ್ಕಮ್. ಸೊ ಗೈಸ್, ಇವತ್ತು ನನ್ನ ಎಕ್ಸಾಮ್ ಕಂಪ್ಲೀಟ್ ಆಯಿತು. ಮಧ್ಯಾಹ್ನ ಎಕ್ಸಾಮ್ ಮುಗಿಸ್ಕೊಂಡು ರೆಡಿಯಾಗಿ ನಮಗೆ ಮ್ಯಾರಿನೇಷನ್ ಏನೇನು ಬೇಕು, ಇಲ್ಲಿ ಬಾರ್ಬಿಕ್ಯೂ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತೆಲ್ಲ ರೆಡಿ ಮಾಡಿಕೊಂಡು ಅಲ್ಲಿಂದ 1 ಅವರ್ ರೈಡ್ ಮಾಡಿಕೊಂಡು ಈ ಪ್ಲೇಸ್ಗೆ ಬಂದಿದ್ದೀವಿ. ಸೊ ಚೈನಾದಲ್ಲಿ ಈ ಕ್ಯಾಂಪಿಂಗ್ ಪ್ಲೇಸ್ ಹೇಗಿರುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಗೈಸ್, ಇದೆ ಎಂಟ್ರೆನ್ಸ್. ತುಂಬ ಗಾಳಿ ಇದೆ ಇವತ್ತು ಆ್ಯಂಡ್ ಇಲ್ಲೆಲ್ಲ ಕೂತ್ಕೊಳ್ಳೋದಕ್ಕೆ ಪ್ಲೇಸ್ ಇದೆ. ಈ ಥರ ಒಂದು ಟೆಂಟ್ಸ್ ಕೊಟ್ಟಿರ್ತಾರೆ. ಅದರೊಳಗಡೆ ಬಾರ್ಬಿಕ್ಯೂ ಮಾಡ್ಕೊಳ್ಳೋರು ಆರ್ ಊಟ ಬೇಕಿದ್ರೆ ಇಲ್ಲೇ ಆರ್ಡರ್ ಮಾಡಿಕೊಂಡು ತಗೊಂಡು ತಿಂತಾರೆ, ಆರ್ ಬಾರ್ಬಿಕ್ಯೂ ಮಾಡ್ಕೊಳ್ಳೋರು ಒಳಗಡೆನೆ ಬಾರ್ಬಿಕ್ಯೂ ಮಾಡ್ಕೊತಾರೆ. ನಮಗೆ ಅಲ್ಲಿ ಸ್ಟ್ರೀಟ್ ಕಾಣಿಸ್ತಿರೋ ಟೆಂಟನ್ನು ಕೊಟ್ಟಿದ್ದಾರೆ. ಸೊ ನಾವೀಗ ಅಲ್ಲಿ ಹೋಗಬೇಕು. ಇದೊಂದು ತುಂಬ ಕ್ಯೂಟಾಗಿದೆ. ಗೈಸ್, ಇದು ನಾವು ಕ್ಯಾಂಪಿಂಗ್ಗೆ ಬಂದಿರೋ ಪ್ಲೇಸ್ ಆ್ಯಂಡ್ ಇದು ನಮಗೆ ಕೊಟ್ಟಿರೋ ಟೈಮ್. ನಾವು ಇಲ್ಲಿ ಫೈರ್ನ ಹಚ್ತಿದ್ದೀವಿ. ನಾವು ಇಲ್ಲಿ ಕೋಲ್ ಹಾಕಿ ಬರ್ನ್ ಮಾಡ್ತಿದ್ದೀವಿ ಆ್ಯಂಡ್ ಇಷ್ಟು ಟೆಂಟ್ಸ್ ಇದ್ದಾವೆ. ನೈಟ್ ಹೇಗೆ ಕಾಣಿಸುತ್ತೆ ಅಂತ ನೆಕ್ಸ್ಟ್ ನೋಡೋಣ ಕತ್ಲೆ ಆದಮೇಲೆ. ಇಲ್ಲಿ ಲೈಟಿಂಗ್ಸ್ ಎಲ್ಲ ಆನ್ ಮಾಡ್ತಾರೆ. ಈಗ ಆಲ್ರೆಡಿ ಅಲ್ಲಿ ಆನ್ ಆಗ್ತಿದೆ. ಇಲ್ಲಿ ರ್ಯಾಬಿಟ್ ಇದೆ, ಬ್ಲ್ಯಾಕ್ ಕಲರ್ ಮತ್ತು ಇನ್ನೊಂದು ವೈಟ್. ಚೈನಾದಲ್ಲಿ ರ್ಯಾಬಿಟ್ಸ್ ಹೇಗಿರುತ್ತೆ ಅಂದರೆ ಈ ಥರ ಇರುತ್ತೆ ನೋಡಿ. ಚೈನಾಲಿ ಕುದುರೆ ಎಲ್ಲಿ? ಅಲ್ಲಿ ಒಂದಿದೆ, ಇಲ್ಲಿ ಒಂದಿದೆ. ಗೈಸ್, ಈ ಪ್ಲೇಸ್ ಪೀಸ್ಫುಲ್ ಆಗಿರೋದಷ್ಟೇ ಅಲ್ಲ, ಇಲ್ಲಿ ತುಂಬಾ ಆ್ಯನಿಮಲ್ಸ್ ಕೂಡ ಇದ್ದಾವೆ. ಇಲ್ಲಿ ಕುದುರೆಗಳು ಕೂಡ ಇದ್ದಾವೆ. ನಾನು ತುಂಬ ದಿವಸ ಆದಮೇಲೆ ಇಲ್ಲಿ ಹಾರ್ಸಸ್ನೆಲ್ಲ ನೋಡ್ತಿರೋದು. ಸಕ್ಕತ್ತಾಗಿದೆ. ಇಲ್ಲೊಂದಿದೆ, ಅಲ್ಲಿ ಒಂದಿದೆ ಆ್ಯಂಡ್ ಆ ಕಡೆ ಇದೆ ಆ್ಯಂಡ್ ಇಲ್ಲಿ ಕೋಳಿಗಳು ಕೂಡ ಇದ್ದಾವೆ ಇಲ್ಲೆಲ್ಲ. ಈ ಒಂದು ಕ್ಯಾಂಪಿಂಗ್ ರೆಸಾರ್ಟ್ ಅಂತೂ ಸಕ್ಕತ್ತಾಗಿದೆ. ಎಕ್ಸಾಮ್ ಮುಗ್ದಿದ್ದಾದ್ಮೇಲೆ ಈ ಥರ ಒಂದು ಪ್ಲೇಸ್ಗೆ ಬಂದಿರೋದು ಒಂಥರ ತುಂಬಾ ನಮ್ಮ ಪ್ರೆಷರ್ ಮತ್ತು ಆ ಬರ್ನ್ಔಟಿಂದ ಆಚೆ ಬರೋದಕ್ಕೆ ಇದೊಂದು ಒಳ್ಳೆ ಸಕ್ಕದಾಗಿರೋ ಪ್ಲೇಸ್ ಅಂತ ನನಗನ್ನಿಸ್ತು. ತುಂಬಾ ಖುಷಿ ಆಗ್ತಿದೆ ನನಗೆ. ಈಗ ಬಾರ್ಬಿಕ್ಯೂ ಮಾಡಿಕೊಂಡು ಫಸ್ಟ್ ತಿನ್ನಬೇಕು, ಹೊಟ್ಟೆ ಹಸ್ವಾಗ್ತಿದೆ. ಲೆಟ್ಸ್ ಗೋ. ಗೈಸ್, ಇಲ್ಲಿ ಹಸುಗಳಿದ್ದಾವೆ ಆ್ಯಂಡ್ ಡಾಗ್ಸ್, ಇಲ್ಲಿ ಹಾರ್ಸಸ್, ಯಾವ ಅನಿಮಲ್ಸ್ ಬೇಕು ಎಲ್ಲ ಅನಿಮಲ್ಸ್ ಇದ್ದಾವೆ ಇಲ್ಲಿ. ಅಲ್ಲಿ ಗೋಟ್ಸ್ ಇದ್ದಾವೆ. ಇಲ್ಲಿ ಯಾವಾಗಲೂ ಸಿಟಿಯಲ್ಲೇ ಇದ್ದು ಅಲ್ಲಿ ಹಾಸ್ಪಿಟಲ್ಸ್ಗೆ ಹೋಗಿ, ಕಾಲೇಜ್ಗೆ ಹೋಗಿ, ಆ ಟ್ರಾಫಿಕ್, ವೆಹಿಕಲ್ಸ್ ಎಲ್ಲ ನೋಡಿ ಈ ಥರ ಒಂದು ಪ್ಲೇಸಿಗೆ ಬಂದರೆ ನನಗೆ ಒಂಥರ ಯಾವುದೋ ಒಂದು ಹಳ್ಳಿಗೆ ಬಂದಿದ್ದೀನೇನೋ ಅಂತ ಅನ್ನಿಸ್ತಿದೆ. ಆ್ಯನಿಮಲ್ಸ್ ಮತ್ತು ಈ ಎನ್ವೈರನ್ಮೆಂಟ್ ಎಲ್ಲ ನೋಡ್ತಿದ್ರೆ ಚೆನ್ನಾಗಿ ಅನ್ನಿಸ್ತಿದೆ. ಕರ್ನಾಟಕ ಫ್ಲಾಗ್. It's dark. मीम ವೆಜ್ಜಿಂದ ತರ್ರೆ ಇದು ಬಡೆ ಬಡೆ ಅವಲೆ ನಾ ಅಯ್ಯೋ ಜಿಪೇ ನಿಗೆ ವರ್ಕ್ ಮಾಡಿದೆ. Hi Praveen. I'm sitting behind you. 你们是从河南大学过来的？郑州大学。Flow 啊。
ಬಾರ್ಬಿಕ್ಯೂ ಸ್ಟ್ಯಾಂಡ್ ಮೇಲೆ ಏ ಇದನ್ನ ಹಿಡ್ಕೊಂಡು ಈ ಕ್ಯಾಂಪಿಂಗ್ ರೆಸಾರ್ಟಿನ ನೈಟ್ ವ್ಯೂ ನೋಡಿ ಹೇಗಿದೆ ಅಂತ. ನಾವು ಇಲ್ಲಿ ಮಾಡ್ಕೊಂತಿದೀವಿ. I am from 12th standard. I do not repeat that. I repeated. Oh, I wrote. ಪೀಸ್ಫುಲ್ ಆಗೈತೆ ಫುಲ್. ಚಳಿ ಸ್ವಲ್ಪ. ಎಕ್ಸಾಮ್ ಮುಗಿದ್ಮೇಲೆ ಎಲ್ಲರೂ ಈ ಪ್ಲೇಸಿಗೆ ಬಂದು ಫನ್ ಮಾಡಿಕೊಂಡು ತಿನ್ಕೊಂಡು ಮಜಾ ಮಾಡಿದ್ವಿ. ಈ ಪ್ಲೇಸ್ಗೆ ಬಂದಿದ್ದು ಒಂಥರ ಖುಷಿ ಆಯಿತು. ಹಾಗೆ ಈ ಕ್ಯಾಂಪಿಂಗ್ ರೆಸಾರ್ಟಿನ ಓನರ್ ಕೂಡ ತುಂಬಾ ಸ್ವೀಟ್ ಆಗಿದ್ರು. ನಮ್ಮ ಹತ್ರ ಬರ್ತಿದ್ರು, ಅವ್ರ ಡಿಶಸ್ ಎಲ್ಲ ನಮಗೆ ಟ್ರೈ ಮಾಡಿ ಅಂತ ಕೊಡ್ತಿದ್ರು. ನಾವು ಕೂಡ ನಾವು ಮಾಡಿದ್ದ ಚಿಕನ್ ಬಾರ್ಬಿಕ್ಯೂ ಆ್ಯಂಡ್ ವೆಜೀಸ್ ಬಾರ್ಬಿಕ್ಯೂ ಎಲ್ಲನೂ ಅವ್ರಿಗೂ ಟ್ರೈ ಮಾಡೋದಕ್ಕೆ ಕೊಟ್ಟಿದ್ವಿ. ಈ ಪ್ಲೇಸಲ್ಲಿ ಸಂಜೆ ಕೂಡ ಚೆನ್ನಾಗಿತ್ತು. ಹಾಗೆ ನೈಟ್ ಆದಮೇಲೆ ಲೈಟ್ಸ್ ಎಲ್ಲ ಆನ್ ಮಾಡಿದ್ರು, ಇನ್ನೂ ಸಖತ್ತಾಗಿತ್ತು. ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ಕ್ಯಾಂಪಿಂಗ್ ಅಂತ ಕಮೆಂಟ್ ಮಾಡಿ. ನನಗೆ ನೀವು ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ದೀರಾ ಅಂತ ತುಂಬಾ ಖುಷಿ ಆಗುತ್ತೆ. ಬಾಯ್ ಬಾಯ್. ಏ ಇದೇದೋ ಇರ್ಕು ಬರಕ್ಕೆ